ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೀದರಿಂದ ಹೊನ್ನೇಕೆರೆ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಬೀದರ್ ಭಾಲ್ಕೆ ಮಧ್ಯದಲ್ಲಿ ಬರ್ತಕ್ಕಂಥ ದೇವಸ್ಥಾನ. ಇದು ಬೀದರಿಂದ ಸುಮಾರು ಒಂದು 15 ಕಿಲೋಮೀಟರ್ ಇರ್ಬೋದೇನೋ ಅನ್ಕೋತೀನಿ. ಇಲ್ಲಿ ನಾನು, ನಮ್ಮ ನಾದಿನಿ, ನನ್ನ ಮಗ 3 ಜನ ಈ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಇದು ದೇವಸ್ಥಾನದ ಕಮಾನ್. ಈ ಕಮಾನಿಂದ ಮತ್ತೆ ಒಳಗಡೆ ಒಂದು 2 ಕಿಲೋಮೀಟರ್ ಅಷ್ಟು ಒಳಗಡೆ ಇದೆ. ಈ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯೆಗೆ ಬಹಳಷ್ಟು ಜನ ದರ್ಶನಕ್ಕೆ ಬಂದಿರ್ತಾರೆ. ಸುತ್ತಲೂ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತಾದಿಗಳು ಬಂದು ದರ್ಶನ ತಗೊಳ್ಳೋದಾಗಲಿ ಅಥವಾ ಅವ್ರ ಹರಕೆಗಳನ್ನು ತೀರಿಸೋದಾಗಲಿ, ನೈವೇದ್ಯ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾರೆ. ಇವತ್ತು ತುಂಬ ಜನಸಂಖ್ಯೆ ಇದೆ ಅಂತ ಅನ್ನಿಸ್ತಿದೆ. ದೇವಸ್ಥಾನದಿಂದ ಸುಮಾರು ಒಂದು 500 ಮೀಟ್ರಷ್ಟು ದೂರನೇ ಕಾರ್ ಪಾರ್ಕಿಂಗ್ ಎಲ್ಲ ಇಟ್ಟಿದ್ದಾರೆ. ನಾವು ಇಲ್ಲೇ ನಮ್ಮ ಸ್ಕೂಟಿನೂ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಳಗಡೆ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋದ್ವಿ. ಆಗಸ್ಟಲ್ಲಿ ದೀಪೋತ್ಸವ ಸ್ಟಾರ್ಟ್ ಆಗಿತ್ತು. ಬಹಳಷ್ಟು ಜನ ದರ್ಶನ ಪಡ್ಕೊಂಡು ಜನ ವಾಪಸ್ ಹೋಗ್ತಾ ಇದ್ರು. ನಾವು ಕೂಡ ಒಳಗಡೆ ಹೋದ್ವಿ. ನೋಡ್ತಿದ್ದೀರಾ, ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ ಲಕ್ಷ ದೀಪೋತ್ಸವಕ್ಕೆ. ಇಂತಹ ದೀಪೋತ್ಸವದಲ್ಲಿ ಭಾಗಿಯಾಗೋ ಭಾಗ್ಯ ನಮಗೂ ಸಿಕ್ಕಿದೆ. ಅದಕ್ಕೆ ನಾವು ಲಕ್ಕಿ ಅಂತ ಹೇಳ್ತೀನಿ. ಇಲ್ಲಿ ದೇವಸ್ಥಾನ ನೋಡ್ಬೋದು. ದೇವಸ್ಥಾನ ಸುತ್ತಲೂ ಬೆಟ್ಟಗಳಿದ್ದಾವೆ, ಮಧ್ಯದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋಗಬೇಕಾಗತ್ತೆ. ಇದು ಮೇಲ್ಗಡೆ ಇರ್ತಕ್ಕಂಥ ಗೋಪುರ. ಇದ್ರ ಕೆಳಗಡೆ ಚಿಕ್ಕದಾಗಿರ್ತಕ್ಕಂಥ ಗೋಪುರ ಇತ್ತು. ಇವಾಗ ಇದೇನು ಮಾಡಿದ್ದಾರೆ, ಮೇಲೆ ಹೊಸದಾಗಿ ಗೋಪುರ ದೊಡ್ಡದಾಗಿ ಕಟ್ಟಿ ಅದ್ರ ಮೇಲೆ ಕಳಸಾರೋಹಣವನ್ನು ಮಾಡಿದ್ದಾರೆ. ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ ಒಳಗಡೆ ನಿಮಗೆ ಯಾವ ಥರ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ನಿಮಗೆ. ಅದಾದ ನಂತರ ನಾವು ಕೂಡ ಎಲ್ಲ ದೀಪಗಳನ್ನು ಹಚ್ಚಿದ್ವಿ. ನಾನು, ನನ್ನ ಅದ್ನಿ ಹಾಗೂ ನನ್ನ ಮಗ 3 ಜನ ದೀಪಗಳನ್ನು ಹಚ್ಚಿದ್ವಿ. ಸುಮಾರು ಇಲ್ಲಿ 4 ತಾರೀಕಿನಿಂದ 12 ತಾರೀಕಿನವರೆಗೂ ಸತತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಸಪ್ತಾಹ ಕಾರ್ಯಕ್ರಮ ಆಗಿರ್ಬೋದು, ಶ್ರೀ ರೇಣುಕಾ ವಿಜಯ ಪುರಾಣ, ಕೀರ್ತನೆ, ದಿನ ರಾತ್ರಿ ಸಂಗೀತ ದರ್ಬಾರ, ಬೆಳಗ್ಗೆ ನೂತನ ಗೋಪುರದ ಕಳಸಾರೋಹಣ, ಅದಾದಮೇಲೆ ಸಾಯಂಕಾಲ 6 ಗಂಟೆಗೆ ಲಕ್ಷ ದೀಪೋತ್ಸವ, ಮತ್ತು ಕುಂಭಗಳನ್ನು ತಗೊಂಡು ಹೆಣ್ಮಕ್ಕಳು ಕುಂಭಗಳನ್ನ ತಲೆ ಮೇಲೆ ಇಟ್ಕೊಂಡು ರಥೋತ್ಸವ ಕೂಡ ಮಾಡಿದ್ದಾರೆ. ಬೆಳಗ್ಗೆ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ನಾವೆಲ್ಲ ಕಾರ್ತಿಕ ಮಾಸದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಕಲ್ಯಾಣಕ್ಕಾಗಿ, ಗ್ರಾಮ ಕಲ್ಯಾಣಕ್ಕಾಗಿ ಹಾಗೂ ವಿಶ್ವದ ಶಾಂತಿಗಾಗಿ ಈ ದೀಪೋತ್ಸವವನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ತುಂಬ 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 ಖುಷಿ ಆಯಿತು ಈ ಒಂದು ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ. ದೇವಸ್ಥಾನ ಕೂಡ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಇದನ್ನೆಲ್ಲ ಬಹಳಷ್ಟು ಜನ ಮೂಢನಂಬಿಕೆ ಅಂತ ಕೂಡ ಹೇಳ್ತಾರೆ. ಅವರವರ ಭಕ್ತಿಯ ಮೇಲೆ ಉಳಿದಿರ್ತಕ್ಕಂಥ ಶಕ್ತಿ ಅದು. ನಿಜವಾಗ್ಲೂ ಏನೇ ಬೇಜಾರಾಗಲಿ, ಏನೇ ಖುಷಿ ಆಗಲಿ, ಎಂಥದ್ದೇ ಪರಿಸ್ಥಿತಿಯಲ್ಲೂ ಆ ಭಗವಂತನ ಹತ್ರ, ದೇವ್ರ ಹತ್ರ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ಳಿ. ನಿಜವಾಗ್ಲೂ ಅದಕ್ಕೊಂದು ಪರಿಹಾರ ಭಗವಂತ ಕೊಟ್ಟೇ ಕೊಡ್ತಾನೆ. ಅಂಥ ಶಕ್ತಿಯ ದೇವರಲ್ಲಿ ಇವಾಗ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕೆಳಗಡೆ ದೇವಸ್ಥಾನಕ್ಕೆ ಹೋಗುವಂಥ ಕಮಾನ್. ಇಲ್ಲಿಂದ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಹೋಗಬೇಕಾಗತ್ತೆ. ನೋಡ್ಬೋದು, ಇಲ್ಲೂ ಕೂಡ ತುಂಬ ದೀಪಗಳನ್ನು ಹಚ್ಚಿದ್ದಾರೆ. ಬಹಳಷ್ಟು ಜನ ಕೂಡ ಬಂದು ಅವ್ರವ್ರ ದೀಪಗಳನ್ನು ಹಚ್ಚಿ ದೇವರಲ್ಲಿ ದರ್ಶನ ಮಾಡ್ಕೊಂಡು ವಾಪಸ್ ಕೂಡ ಹೋಗ್ತಿದ್ದಾರೆ.
ಹಿಟ್ಟಿನಲ್ಲಿ ಮಾಡ್ತಕ್ಕಂಥ ದೀಪಗಳನ್ನು ತೊಗೊಂಡು ಬಂದು ಬತ್ತಿ ಎಣ್ಣೆ ಎಲ್ಲ ತೊಗೊಂಡು ಬಂದು ಇಲ್ಲಿ ದೇವ್ರ ಮುಂದೆ ರಂಗೋಲಿ ಹಾಕಿ ಅದ್ರ ಮೇಲ್ಗಡೆ ಈ ಥರ ದೀಪಗಳನ್ನು ಇಟ್ಟು ಪೂಜೆ ಮಾಡಿ ದೀಪಗಳನ್ನು ಕೂಡ ಹಚ್ಚುತ್ತಾರೆ. ಇದನ್ನು ನಾವು ಕಾರ್ತಿಕ್ ಮಾಸದಲ್ಲಿ ಬಹಳಷ್ಟು ಜನ ಅವರವರ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಹೋಗಿ ಮಾಡೋದನ್ನು ನಾವು ನೋಡಿದ್ದೀವಿ. ಬಟ್ ಇವತ್ತು ಇಲ್ಲಿ ಕೂಡ ನೋಡ್ತಿದ್ದೀರಾ, ತುಂಬ ಕುಟುಂಬದ ಸಮೇತವಾಗಿ ಬಂದು ಈ ಥರ ಸುಂದರವಾಗಿ ರಂಗೋಲಿಯನ್ನು ಹಾಕಿ ಅದರ ಮೇಲ್ಗಡೆ ಕುಂಕುಮ ಅರಿಶಿಣದಿಂದ ಪೂಜೆ ಮಾಡಿ ದೀಪಗಳನ್ನು ಇಟ್ಟು ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಹೇಳಿದ್ನಲ್ಲ, ಅವರವರ ಭಕ್ತಿಯಲ್ಲಿ ಉಳಿದಿರ್ತಕ್ಕಂಥ ಶಕ್ತಿ ಅದು ಅಂತ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ. ತುಂಬ ಲೈನ್ ಇತ್ತು, ಆದರೆ ನಮಗೆ ಸಿಕ್ಕಿರೋದು ಶಾರ್ಟ್ ಹೋಗೋಕ್ಕೆ ದಾರಿ ಸಿಕ್ತು. ಹಾಗಾಗಿ ಸ್ವಲ್ಪ ಬೇಗನೆ ದರ್ಶನ ಆಯಿತು ಅಂತ ಹೇಳ್ಬೋದು. ಗಂಟೆಗಳನ್ನು ನೋಡಬಹುದು. ಈ ಬಹಳಷ್ಟು ಜನ ಹರಕೆಯನ್ನು ಹೊತ್ಕೊಂಡು ಗಂಟೆಯನ್ನು ಏರಿಸ್ತೀನಿ ಅಂತ ಅನ್ನೋದಾಗಲಿ, ಬಹಳಷ್ಟು ಜನ ಮಕ್ಕಳಾಗದೇ ಇರೋರು ತೊಟ್ಟಿಲನ್ನು ಏರಿಸ್ತೀನಿ ಅಂತ ಬೇಡ್ಕೊಳ್ಳೋದಾಗಲಿ, ಈ ಥರ ಬೇಡ್ಕೊಂಡು ಅವರ ಹರಕೆ ಅವರ ಆಸೆ ಈಡೇರಿದಾಗ ಬಂದು ಹರಕೆಯನ್ನು ಸಲ್ಲಿಸೋದು ವಾಡಿಕೆ ಅಂತ ಹೇಳ್ಬೋದು. ಅದಾದ ನಂತರ ಯಾವುದೇ ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೂ ಪ್ರಥಮವಾಗಿ ದರ್ಶನ ಆಗೋದು ಗಣೇಶಂದು. ಇಲ್ಲೂ ಕೂಡ ಗಣೇಶನ ದರ್ಶನ ಮಾಡಿಕೊಂಡು ನಾವು ಒಳಗೆ ಹೋಗ್ತಾ ಇದ್ದೀವಿ. ನೀವಿಲ್ಲಿ ಕ್ಯೂ ನೋಡಬಹುದು, ಬಹಳಷ್ಟು ಜನ ನಿಂತಿದ್ದರು. ಇವತ್ತಿನ ದಿನ ದರ್ಶನ ಮಾಡೋದಕ್ಕೆ ಬಹಳಷ್ಟು ಜನ ಇದ್ದರು. ನಮಗೆ ಹೇಳ್ತಿದ್ದೇನಲ್ಲ, ಸ್ವಲ್ಪ ಶಾರ್ಟ್ ರೂಟ್ ನಮಗೆ ಸಿಕ್ತು, ಸ್ವಲ್ಪ ಸಮೀಪದಿಂದನೇ ಬಂದುಬಿಟ್ವಿ. ಹಾಗಾಗಿ ಬೇಗ ದರ್ಶನ ಆಯಿತು ನಮ್ಮದು. ಒಳಗಡೆ ಹೋಗ್ತಿರ್ಬೇಕಾದ್ರೆ ಬಾಗಿಲ ಮೇಲೆ ದೊಡ್ಡದಾದೊಂದು ಫೋಟೋ ಕಾಣಿಸ್ತಿದೆ. ಶಿವ ಪಾರ್ವತಿ, ಸುತ್ತಲೂ 12 ಜ್ಯೋತಿರ್ಲಿಂಗಗಳಿದ್ವು. ಈ ಥರ ಅವರ ಒಂದು ಆಸೆ ಈಡೇರಿದಾಗ ಈ ಥರದ ಫೋಟೋ ತಂದು ಕೊಡೋದಾಗಿರ್ಬೋದು, ಇನ್ನೇನೋ ಅವರವರ ಆಸೆಗೆ ಅನುಗುಣವಾಗಿ ಈ ಥರ ಏನೇ ಇದ್ದರೂ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದು ತುಂಬ ದೊಡ್ಡದಾಗೂ ಕೂಡ ಇತ್ತು. ಅಲ್ಲಿಂದ ದರ್ಶನಕ್ಕೋಸ್ಕರ ಒಳಗೆ ಹೋಗ್ತಾ ಇದ್ದೀವಿ. ನೋಡಬಹುದು ದೇವರ ಬಾಗಿಲು ಯಾವ ಥರ ಇರುತ್ತೆ ಅಂದರೆ, ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ಚಿಕ್ಕದಾಗಿರ್ತಕ್ಕಂಥ ಬಾಗಿಲನ್ನ ಕೊಡಿಸ್ತಿರ್ತಾರೆ. ಯಾಕೆ ಅಂದರೆ ಎಂಥ ಶ್ರೀಮಂತನೇ ಆಗಿರ್ಬೋದು, ಎಂಥ ಅಹಂಕಾರಿನೇ ಆಗಿರ್ಬೋದು, ಎಂತಹ ಒಳ್ಳೆಯ ಮನುಷ್ಯನೇ ಆಗಿರ್ಬೋದು, ಪ್ರತಿಯೊಬ್ಬರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ, ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ತಲೆ ಬಾಗಿನೇ ಒಳಗಡೆ ಹೋಗಬೇಕು ಅಂತಕ್ಕಂಥದ್ದು ಇದರ ಅರ್ಥ. ನೋಡ್ತಿದ್ದೀರಾ ನೀವು, ಎಲ್ಲರೂ ತಲೆ ಬಾಗಿನೇ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಪ್ರತಿ ಅಮಾವಾಸ್ಯೆಗೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಹೂಗಳಿಂದ. ಈ ಸಲನೂ ನೀವು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇಲ್ಲಿ ತುಂಬ ಜನ ಇರೋ ಕಾರಣಕ್ಕಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅದಲ್ಲದೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಫೋಟೋ ಇಳಿಸ್ಕೊಳ್ಳೋದಾಗಲಿ ವಿಡಿಯೋ ಮಾಡ್ಕೊಳ್ಳೋದಾಗಲಿ ಅಲೌಡ್ ಇರಲ್ಲ. ಏನು ಅಂತಾರೋ ಅಂದ್ಕೊಂಡು ಸ್ವಲ್ಪ ಹಾಗೆ ಮಾಡಿಕೊಂಡೆ. ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನೀವು ಕರ್ಪೂರ ಹಚ್ಚಿ, ಅಗರಬತ್ತಿ ಹಚ್ಚಿ ಅಥವಾ
ತೆಂಗಿನಕಾಯಿ ಹೊಡೆಯೋದಾಗಲಿ ಈ ಕಡೆ ದೂರದಲ್ಲಿ ಇಟ್ಟಿದ್ದಾರೆ. ಏನಕ್ಕೋಸ್ಕರ ಅಂದರೆ ದೇವಸ್ಥಾನದ ಸುತ್ತಲೂ ಹೊಲಸಾಗೋದಿಲ್ಲ, ತುಂಬ ಗಲೀಜಾಗೋದಿಲ್ಲ ಅಂತ ಅಂದ್ಕೊಂಡು ತುಂಬಾ ದೂರದಲ್ಲಿ ಈ ತೆಂಗೆಲ್ಲ ಹೊಡೆಯೋದಕ್ಕೆ ಇಟ್ಟಿದ್ದಾರೆ. ತೆಂಗು ಹೊಡೆಯೋ ಜಾಗದಲ್ಲೂ ಕೂಡ, ತೆಂಗು ಹೊಡೆಯೋ ಸ್ಥಳದಲ್ಲೂ ಕೂಡ ಸಣ್ಣದಾಗಿರ್ತಕ್ಕಂಥ ಒಂದು ಲಿಂಗ, ನಂದಿ ದೇವರಿದ್ದಾರೆ. ಅಲ್ಲಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿಂದ ಹೊರಗಡೆ ಬಂದ್ವಿ ನಾವು ದರ್ಶನ ಎಲ್ಲ ಮಾಡಿಕೊಂಡು. ಜಾತ್ರೆಯಲ್ಲಿ ನಾವು ಚಿಕ್ಕಂದಿರಬೇಕಾದ್ರೆ ಜಾತ್ರೆಗಳೆಲ್ಲ ಈ ಥರ ದುಕಾನ್ಗಳನ್ನು ಹಾಕಿರೋದು ನೋಡ್ತಾ ಇದ್ವಿ. ಇವಾಗ ದೇವಸ್ಥಾನಕ್ಕೆ ಬಂದು ಹೋಗೋರಿಗೆ ಪ್ರಸಾದ ಆಗಿರ್ಬೋದು, ವಿಭೂತಿ, ದೇವರು, ಗಂಟೆ, ಮಕ್ಕಳಿಗೆ ಆಟ ಸಾಮಾನುಗಳು ಇದನ್ನೆಲ್ಲ ಕೂಡ ಇಲ್ಲಿ ಸಿಗುತ್ತೆ. ಪ್ರತಿ ಸಾರಿ ಇದ್ದಿರತ್ತೆ ಅದು. ಇವಾಗ ಕಾರ್ಯಕ್ರಮ ಇದ್ದಿದ್ದಕ್ಕಾಗಿ ಹೊಸದಾಗಿ ಹಾಕಿರೋಂಥ ಶಾಪಲ್ಲ. ಅದಾದ ನಂತರ ನಾನು ಹೇಳಿದ್ನಲ್ಲ ನಿಮಗೆ, ಆ ಗೋಪುರನ ತೋರಿಸ್ತೀನಿ ನಿಮಗೆ ಅಂತ, ಅಲ್ಲಿಗೆ ಬರ್ತಾಯಿದ್ದೀವಿ. ದೇವಸ್ಥಾನಕ್ಕೆ ಈ ಕಡೆಯಿಂದ ಕೂಡ ಹೋಗ್ಬೋದು, ಹಾಗಾಗಿ ಇಲ್ಲೊಂದು ಕಮಾನನ್ನು ಮಾಡಿದ್ದಾರೆ. ತುಂಬ ಸುಂದರವಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅಲ್ಲಿಂದ ಗೋಪುರಕ್ಕೆ ಹೋಗ್ತಾ ಇದ್ದೀವಿ ಮೇಲೆ. ಅದು ಕೂಡ ಒಂದು ದೊಡ್ಡ ದೇವಸ್ಥಾನ ಕಟ್ಟಿದಾಗೆ ಕಟ್ಟಿದ್ದಾರೆ. ಒಳಗಡೆ ಹೋಮ ಪೂಜೆ ಆಗಿದೆ. ಎಲ್ಲರೂ ಪ್ರಸಾದ ತೊಗೊಂಡು ಹೋಗ್ತಿದ್ದಾರೆ. ಇಲ್ಲಿಂದ ಪ್ರಸಾದ ತೊಗೊಂಡು ಹೋಗಿ ಮನೆಗೆ ಮಕ್ಕಳಿಗೇನಾದರೂ ಹುಷಾರಿರಲಿಲ್ಲ ಅಥವಾ ಮನೆಯಲ್ಲೇನಾದರೂ ಶಾಂತಿ ಇರಲಿಲ್ಲ ಅಂದಾಗಲಿ, ಏನೋ ಅವರವರ ಭಕ್ತಿ ಅನ್ನೋ ಹಾಗೆ ಇದನ್ನು ತೊಗೊಂಡು ಹೋಗಿ ಮೈಗೆಲ್ಲ ಹಚ್ಕೊಂಡಿರ್ತಾರೆ, ಹಣೆಗೆ ಹಚ್ಕೊಂಡಿರ್ತಾರೆ ದಿವಸ. ಇಲ್ಲಿ ಕೆಳಗಡೆ ದೇವಸ್ಥಾನನೇ ಕಟ್ಟಿದ್ದಾರೆ. ಮೇಲೆ ಶಿವನ ಮೂರ್ತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದರ ಕೆಳಗಡೆ ಚಿಕ್ಕದಾಗಿ ಗುಡಿಯನ್ನು ಕಟ್ಟಿ ಅದರ ಒಳಗಡೆ ಗೋಪುರ ಇದೆ. ಇದು ಗೋಪುರ. ಇದರ ಕೆಳಗಡೆ ನಾವೀಗ ಏನು ದರ್ಶನ ತೊಗೊಂಡು ಬಂದ್ವಲ್ಲ ಆ ದೇವಸ್ಥಾನ ಇದೆ. ಆ ದೇವಸ್ಥಾನದ ಗೋಪುರ, ಅದು ಚಿಕ್ಕ ಗೋಪುರ. ಆ ಗೋಪುರಕ್ಕೆ ಒಂದು ದೇವಸ್ಥಾನ ಕಟ್ಟಿ ಅದರ ಮೇಲೆ ದೊಡ್ಡ ಗೋಪುರವನ್ನು ಕಟ್ಟಿ ಅದಕ್ಕೆ ಕಳಸಾರೋಹಣವನ್ನು ಮಾಡಿದ್ದಾರೆ. ಇದರ ಪಕ್ಕದಲ್ಲಿ ನಂದಿ. ಕೆಳಗಡೆ ಇರೋ ದೇವಸ್ಥಾನಕ್ಕೆ ಸುತ್ತ ಹಾಕಕ್ಕೆ ಬರಲ್ಲ ಅಂತ ನಾವು ಮೊದಲೆಲ್ಲ ಹೋಗ್ತಿದ್ವಿ. ಆವಾಗ ಈ ದೇವಸ್ಥಾನ ಇಲ್ಲಿ ಮೇಲೆ ಗೋಪುರಕ್ಕೆ ಬಂದು ದರ್ಶನ ಮಾಡಿಕೊಂಡು ಸುತ್ತ ಹಾಕಿ ಹೋಗ್ತಾ ಇದ್ವಿ. ಇವಾಗ ಅದರ ಮೇಲೆ ಚೆನ್ನಾಗಿ ದೊಡ್ಡ ಗೋಪುರನ ಕಟ್ಟಿ ಕಳಸಾರೋಹಣ ಮಾಡಿದ್ದಾರೆ. ಇದು ಬಹಳ ಶತಮಾನಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ಬೋದು. ಬಹಳಷ್ಟು ನಮ್ಮ ಹಿರಿಯರೆಲ್ಲ ಬಂದು ಹೋಗಿದ್ದು ಇದರ ಒಂದು ಹಿಸ್ಟ್ರಿನೇ ಇರಬಹುದು. ಅದನ್ನು ನಾನು ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಅಲ್ಲೂ ಕೂಡ ಬಹಳಷ್ಟು ದುಕಾನ್ಗಳನ್ನ ಹಾಕಿದ್ದಿದ್ವು ನೋಡಿ. ಅದಾದ ನಂತರ ಇದನ್ನೆಲ್ಲ ನೋಡಿಕೊಂಡು ಪ್ರಸಾದಕ್ಕೋಸ್ಕರ ಹೋಗ್ತಿದ್ವಿ. ಅಲ್ಲಿ ಬಹಳಷ್ಟು ಜನ ಕೀರ್ತನೆಯನ್ನು ಕೇಳೋದಕ್ಕೆ, ಪ್ರವಚನವನ್ನು ಕೇಳೋದಕ್ಕೆ ಬಂದಿದ್ದರು ನೋಡಿ. ಎಷ್ಟು ದೊಡ್ಡದಾಗಿ ಟೆಂಟನ್ನು ಹಾಕಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ನಾವು ಊಟಕ್ಕೆ ಹೋದ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಾಗಿತ್ತು. ಊಟಕ್ಕೆ ಲಡ್ಡು, ಅನ್ನ, ಸಾಂಬಾರು ಮಾಡಿದರು. ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡು, ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರದ ಒಂದು 8-10 ಕಡೆ ಇಟ್ಟಿದ್ರು. ತುಂಬ ಜನ, ಎಷ್ಟೇ ಜನ ಇದ್ದರೂ ಅಲ್ಲಿ ಸ್ವಲ್ಪನೂ ಗಡಿಬಿಡಿ ಅಂತ ಅನ್ನಿಸ್ಲೇ ಇಲ್ಲ. ಊಟ ಮುಗಿಸಿ ಇಬ್ಬರು ಪ್ಲೇಟ್ ಪೂರ್ತಿಯಾಗಿ ಖಾಲಿ ಮಾಡಿದ್ವಿ. ಅದೇ ಮಾತಾಡ್ಕೊಳ್ತಾ ಇದ್ವಿ. ಯಾರು ಎಷ್ಟು ಬೇಕೋ ಅಷ್ಟನ್ನು ಹಿಡ್ಕೊಂಡು ಪೂರ್ತಿಯಾಗಿ ಊಟ ಮಾಡಬೇಕು, ಜಾಸ್ತಿ ಮಾಡಬಾರ್ದು ಅಂತ. ಅಲ್ಲಿಂದ ನೀರಿನ ವ್ಯವಸ್ಥೆನೂ ನೋಡ್ತಿದ್ದೀರಾ, ತುಂಬ ಚೆನ್ನಾಗಿತ್ತು. ಅಲ್ಲಿ ಎಷ್ಟು ಗಡಿಬಿಡಿ ಅಂತ ಅನ್ನಿಸ್ಲೇ ಇಲ್ಲ. ದೂರದಿಂದ ನಾವು ಅಲ್ಲಿಂದ ಬರ್ತಿರ್ಬೇಕಾದ್ರೆ ದೇವಸ್ಥಾನ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಕೊನೆಗೆ ಅಲ್ಲಿಂದಲೇ ದರ್ಶನ ಮಾಡಿಕೊಂಡು ಮತ್ತೆ ವಾಪಸ್ ನಾವು ಬೀದರ್ಗೆ ಹೊರಟು ಬಂದುಬಿಟ್ವಿ. ಬರೋಷ್ಟೊತ್ತಿಗೆ ರಾತ್ರಿ 8-8:30 ಗಂಟೆ ಆಗ್ತಿತ್ತು. ತುಂಬ ಚಳಿ ಇತ್ತು ನೋಡಿ. ಕಮಾನಿಂದ ಜಸ್ಟ್ ಇವಾಗಲೇ ಹೊರಗೆ ಆಗ್ತಾ ಇದ್ದೀವಿ. ತುಂಬ ಚಳಿ ಇತ್ತು. ನಾವು 3 ಜನ ಸ್ವೆಟರ್, ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಬೀದರ್ಗೆ ಬಂದುಬಿಟ್ವಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.